ಹಲೋ ಎವ್ರಿವನ್, ವೆಲ್ಕಮ್ ಟು ಚಲನ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಲೀಸ್ಟ್ ಸ್ಕ್ವೇರ್ ಮೆಥಡ್ ದ ಕಾನ್ಸೆಪ್ಟು ಮತ್ತು ಒಂದು ಸಿಂಪಲ್ ಪ್ರಾಬ್ಲಮ್ ಅನ್ನು ಕೂಡ ನೋಡಿದ್ವಿ. ಈ ಒಂದು ವಿಡಿಯೋದಲ್ಲಿ ನಾವು ಲೀಸ್ಟ್ ಸ್ಕ್ವೇರ್ ಮೆಥಡ್ ಮೇಲೆ 15 ಮಾರ್ಕ್ಸ್ ಪ್ರಾಬ್ಲಮ್ ಅನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ನೋಡೋಣ. ಬಿಕಾಮ್ 4th ಸೆಮಿಸ್ಟರ್ ಕರ್ನಾಟಕ ಯೂನಿವರ್ಸಿಟಿ ಮತ್ತು ಹಾವೇರಿ ಯೂನಿವರ್ಸಿಟಿಯಲ್ಲಿ ಒಂದು ಪ್ರಾಬ್ಲಮ್ ಇದು ಕಂಪಲ್ಸರಿ ಆಗಿ ಬಂದಿದೆ. ಹಿಂದಿನ ವಿಡಿಯೋದಲ್ಲಿ ನಾವು ಯಾವ ರೀತಿ ಸ್ಟ್ರೇಟ್ ಲೈನ್ ಟ್ರೆಂಡ್ ಅನ್ನ ಹಾಕಬೇಕು ಮತ್ತೆ ಎಸ್ಟಿಮೇಷನ್ ಅನ್ನ ಮಾಡಬೇಕು ಅನ್ನೋದನ್ನ ನೋಡಿದ್ವಿ. ಈ ವಿಡಿಯೋದಲ್ಲಿ ನಾನು ಓಲ್ಡ್ ಕ್ವಶನ್ ಪೇಪರದಲ್ಲಿ ಯಾವ್ಯಾವ ರೀತಿ ಕ್ವಶನ್ಸ್ ಗಳನ್ನ ಕೇಳಿದಾರ, ಅವೆಲ್ಲ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರಗಳನ್ನ ನೀವು ಬರೀಬೇಕು ಅನ್ನೋದನ್ನ ಈಸಿ ವೇ ಒಳಗ ಸ್ಟೆಪ್ ಬೈ ಸ್ಟೆಪ್ ಸಿಂಪಲ್ ವೇ ಒಳಗ ನಾನು ನಿಮ್ಗೆ ಡಿಸ್ಕಸ್ ಮಾಡ್ತೀನಿ. ಯಾರು ಚಲನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈಗಲೇ ಚಲನನ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನಗಳಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಕೂಡ ನಾನು ಕೊಡ್ತೀನಿ. 2023ಯಲ್ಲಿ ಇನ್ನೊಂದು ಅಡಿಷನಲ್ ಆಗಿ ಕೇಳಿದಾರ, ಡ್ರಾ ದ ಗ್ರಾಫ್ ಆಫ್ ಒರಿಜಿನಲ್ ಅಂಡ್ ಎಸ್ಟಿಮೇಟೆಡ್ ಟ್ರೆಂಡ್ ವ್ಯಾಲ್ಯೂ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಗ್ರಾಫ್ ಯಾವ ರೀತಿ ಹಾಕಬೇಕು ಅನ್ನೋದನ್ನ ಕೂಡ ಹೇಳ್ತೀನಿ. ಮತ್ತೊಂದು ಇಯರ್ದು ಕ್ವಶನ್ ಪೇಪರ್ ನೋಡೋದಾದ್ರೆ 2020ಯಲ್ಲಿ ಇಲ್ಲಿ ಕೂಡ ಏನು ಅಂತಂದ್ರೆ ಕೇಳಿರೋದು ಫಸ್ಟ್ ಒನ್ ಫಿಟ್ ಎ ಸ್ಟ್ರೇಟ್ ಲೈನ್ ಟ್ರೆಂಡ್ ಎಸ್ಟಿಮೇಷನ್, ಇದೆರಡು ಕೂಡ ಮಾಡ್ತೀರಿ ನೀವು. ಇನ್ನು ಥರ್ಡ್ ಕ್ವಶನ್ ಇದೆ ನೋಡ್ರಿ, ವಾಟ್ ಈಸ್ ದ ಮಂತ್ಲಿ ಚೇಂಜ್ ಇನ್ ಪ್ರಾಫಿಟ್, ಇದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ದೆನ್ 4ನೇದು ಗ್ರಾಫ್ ಹಾಕಬೇಕು, ಅದು ಕೂಡ ಇವತ್ತಿನ ಕ್ಲಾಸ್ದಲ್ಲಿ ನಾವು ನೋಡೋಣ. ದೆನ್ ಅನದರ್ ಕ್ವಶನ್ ಪೇಪರ್ 2017ದಲ್ಲಿ ಫಿಟ್ ಸ್ಟ್ರೇಟ್ ಲೈನ್ ಕೇಳಿದಾರ, ಎಸ್ಟಿಮೇಷನ್ ಕೇಳಿದಾರ, ಮಂತ್ಲಿ ಇನ್ಕ್ರೀಸ್ ಅಂದ್ರೆ ಏನು ಕೇಳಿದಾರ, ಯಾವ ರೀತಿ ಆಗತ್ತ ಅನ್ನೋದನ್ನ ಹೇಳ್ಬೇಕು. ಡ್ರಾ ಗ್ರಾಫ್ ಕೂಡ ನೀವು ಈ ಒಂದು ಪ್ರಾಬ್ಲಮ್ ಒಳಗ ಹಾಕಬೇಕು. 2016ದಲ್ಲಿಯೂ ಕೂಡ ಎಸ್ಟಿಮೇಷನ್ ಕೇಳ್ಯಾರ, ಅದರ ಜೊತೆಗೆ ನಿಮ್ಗೆ ಕೇಳಿರೋದು ಮಂತ್ಲಿ ಇನ್ಕ್ರೀಸು, ಆಮೇಲೆ ಗ್ರಾಫು, ಟ್ರೆಂಡ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಕ್ ಹೇಳ್ಯಾರ. 2014ದಲ್ಲಿಯೂ ಕೂಡ ನಿಮ್ಗೆ ಸ್ಟ್ರೇಟ್ ಲೈನ್ ಕೇಳಿದಾರ, ಎಸ್ಟಿಮೇಷನ್ ಕೇಳ್ಯಾರ, ಮಂತ್ಲಿ ಚೇಂಜಸ್ ಏನು ಅಂತ ಹೇಳ್ಬೇಕು, ಪ್ಲಾಟ್ ದ ಗ್ರಾಫ್. ದೆನ್ 15 ಒಂದು ಕ್ವಶನ್ ಪೇಪರ್ ನೋಡೋದಾದ್ರೆ ನಾವು 15ದಲ್ಲಿ ನಿಮ್ಗೆ ಕೇಳಿರುವಂಥದ್ದು ಲೀಸ್ಟ್ ಸ್ಕ್ವೇರ್ ಟ್ರೆಂಡ್ ಲೈನ್ ಹಾಕಬೇಕು, ಸ್ಟ್ರೇಟ್ ಲೈನು, ಎಸ್ಟಿಮೇಷನ್ನು, ಮಂತ್ಲಿ ಇನ್ಕ್ರೀಸ್ ಏನು, ಗ್ರಾಫ್. ಅಂದ್ರೆ ಈ ಓಲ್ಡ್ ಕ್ವಶನ್ ಪೇಪರ್ ಅನ್ನ ನಾವು ಅಬ್ಸರ್ವ್ ಮಾಡಿದ್ರೆ ಈ ಸೆಕ್ಷನ್ ಸಿ ದಲ್ಲಿ ನಿಮ್ಗೆ 3 ರಿಂದ 4 ಕ್ವಶನ್ ಗಳನ್ನ ಕೇಳ್ತಾರ. ಈಗ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ತಾ ಇರೋದು ಏನು ಅಂತಂದ್ರೆ ಆಡ್ ಇಯರ್ಸ್ ಇದ್ದಾಗ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಈವನ್ ಇಯರ್ಸ್ ಇದ್ದಾಗ ಕ್ಯಾಲ್ಕುಲೇಷನ್ಸ್ ಗಳು ಸ್ವಲ್ಪ ಬದಲಾಗ್ತಾವು, ಅದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದೊಳಗೆ ನಿಮ್ಗೆ ಹೇಳ್ತೀನಿ. ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆನ ನಿಮ್ಗೆ ಕ್ವಶನ್ ಪೇಪರ್ ತೋರಿಸಿರುವಂತಹ ಉದ್ದೇಶ ಏನು ಅಂದ್ರೆ ಯಾವೆಲ್ಲ ರೀತಿ ಪ್ರಶ್ನೆಗಳನ್ನ ಕೇಳಬಹುದು ಅನ್ನುವ ಒಂದು ಐಡಿಯಾ ನಿಮ್ಗೆ ಬರ್ಲಿ ಅನ್ನುವಂತಹ ಉದ್ದೇಶದಿಂದ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ದ ಫಾಲೋಯಿಂಗ್ ಆರ್ ದ ಫಿಗರ್ಸ್ ಆಫ್ ಪ್ರೊಡಕ್ಷನ್ ಇನ್ 1000 ಕ್ವಿಂಟಾಲ್ ಆಫ್ ಎ ಶುಗರ್ ಫ್ಯಾಕ್ಟ್ರಿ. ಇಯರ್ ಮತ್ತು ಪ್ರೊಡಕ್ಷನ್ ಎಷ್ಟು ಅಂತ ಕೊಟ್ಟಾರ. ಇಲ್ಲಿ ಎನ್ ಎಷ್ಟಿದೆ ಅಂತ ನೀವು ಅಬ್ಸರ್ವ್ ಮಾಡ್ರಿ. ಎನ್ ಇಯರ್ ಎಷ್ಟಿದಾವ ಅಂದ್ರೆ 7 ಇಯರ್ಸ್ ಇದೆ. 7 ಇಯರ್ಸ್ ಅಂದ್ರೆ ಆಡ್ ಇಯರ್ಸ್ ಗಳು ಏನ್ ಇರ್ತಾವಲ್ಲ, ಆಡ್ ಇದ್ದಾಗ ಬೇರೆ ತರ ಮಾಡ್ಬೇಕು, ಈವನ್ ಇದ್ದಾಗ ಸ್ವಲ್ಪ ಬೇರೆ ತರ ನೀವು ಮಾಡ್ಬೇಕಾಗತ್ತ. 5 ಮತ್ತು 7, 9, 11 ಈ ತರ ಇಯರ್ ಕೊಟ್ಟಾಗ ಎಲ್ಲ ತರ ಇದೇ ರೀತಿಯಿಂದನೇ ನೀವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. ಇದೊಂದು ಪ್ರಾಬ್ಲಮ್ ಕ್ಲಿಯರ್ ಆಗಿ ನೀವು ನೋಡಿದ್ರೆ ಮತ್ತೆ ಬೇರೆ ಪ್ರಾಬ್ಲಮ್ಗಳನ್ನ ನೋಡುವಂತಹ ಅವಶ್ಯಕತೆ ಇಲ್ಲ. ಇದೊಂದು ಪ್ರಾಬ್ಲಮ್ 15 ರಿಂದ 20 ನಿಮಿಷದ ವಿಡಿಯೋವನ್ನ ನೀವು ಪೂರ್ತಿಯಾಗಿ ನೋಡಿದ್ರೆ ಬೇರೆ ಪ್ರಾಬ್ಲಮ್ಗಳನ್ನ ಸರಳವಾಗಿ ಬಿಡಿಸ್ತೀರಿ ನೀವು. 15 ಮಾರ್ಕ್ಸಿಗೆ 15 ನಿಮಿಷದ ವಿಡಿಯೋನ ನೀವು ನೋಡಿ. ಇಲ್ಲಿ ಏನ್ ಕೇಳ್ಯಾರ ಅನ್ನೋದು ನೋಡೋದಾದ್ರೆ ಫಿಟ್ ಎ ಸ್ಟ್ರೇಟ್ ಲೈನ್ ಟ್ರೆಂಡ್ ಆಫ್ ದ ಡಾಟಾ, ಸ್ಟ್ರೇಟ್ ಲೈನ್ ಟ್ರೆಂಡ್ ಹಾಕಬೇಕು. 2ನೇದ್ದು ಎಸ್ಟಿಮೇಟ್ ದಿ ಪ್ರೊಡಕ್ಷನ್ ಇನ್ ದ ಇಯರ್ 2026. 3ನೇದ್ದು ಡ್ರಾ ದ ಗ್ರಾಫ್ ಆಫ್ ಒರಿಜಿನಲ್ ಅಂಡ್ ಎಸ್ಟಿಮೇಟೆಡ್ ವ್ಯಾಲ್ಯೂಸ್. 4th one, what is the monthly increase in the production. 5th one, what is the monthly changes in production. 6th one,
What is yearly increase in production? 7th one, show that least square condition is satisfied by trend values. ಇಲ್ಲಿ ಏನು 7 ಪ್ರಶ್ನೆಗಳನ್ನು ನಾನು ಕೊಟ್ಟಿದ್ದೀನಿ. ಈ 7ರಲ್ಲಿ 3ರಿಂದ 4 ಪ್ರಶ್ನೆಗಳು ಎಕ್ಸಾಮ್ ಒಳಗೆ ಬರ್ತಾವೆ. ಅದರಲ್ಲಿ 1ನೇದ್ದು 2ನೇದ್ದು 3ನೇದ್ದು ಅಂತ್ರಿ ಕಂಪಲ್ಸರಿಯಾಗಿ 15 ಮಾರ್ಕ್ಸ್ಗೆ ಕೇಳ್ತಾರೆ. ಉಳಿದಿರೋದ್ರಲ್ಲಿ ಯಾವುದಾದ್ರೂ ಒಂದನ್ನು ನಿಮ್ಗೆ ಕೇಳ್ತಾರೆ. ಹಾಗಾಗಿ ಒಂದೇ ಪ್ರಾಬ್ಲಮ್ ಒಳಗೆ ಎಲ್ಲವನ್ನ ನಿಮ್ಗೆ ಸಾಲ್ವ್ ನಾನು ಮಾಡ್ತೀನಿ. ಫಸ್ಟ್ ಸ್ಟೆಪ್ ಕೊಟ್ಟಿರೋ ಡಾಟಾನ ಬರ್ಕೊಂಡ್ವಿ, ಇಯರ್, ದೆನ್ ಪ್ರೊಡಕ್ಷನ್. ಇದಾದ್ಮೇಲೆ ನಮಗೆ ಬೇಕಾಗಿರೋದೇನು ಅಂದ್ರೆ ಎಕ್ಸ್ ಕಾಲಮನ್ನು ನಾವು ಇನ್ಸರ್ಟ್ ಮಾಡೀವಿ. ಈ ಕೊಟ್ಟಿರೋ ಡಾಟಾದಲ್ಲಿ 2019ರಿಂದ 25ವರೆಗೆ ಮಿಡಲ್ ಯಾವ್ದು ಬರುತ್ತಾ ನೋಡ್ಬೇಕು. ಇಲ್ಲಿ ಮಿಡಲ್ ಇರೋದು 2022. ಈ ಮಿಡಲ್ ಇಯರ್ಕ ನೀವೇನಂತ ಬರೀಬೇಕು, 0 ಅಂತ ತಗೋಬೇಕು. ಆಫ್ಟರ್ 22 ಇರುವಂತಹ ಎಲ್ಲದಕ್ಕೂ ಕೂಡ ಪಾಸಿಟಿವ್ ಒಳಗೆ ತಗೋಬೇಕು, ಪ್ಲಸ್ ಒಳಗೆ, ಇದೆಲ್ಲ ಕೂಡ ನೆಗೆಟಿವ್ ಒಳಗೆ, ಮೈನಸ್ ಒಳಗೆ ನೀವು ತಗೋಬೇಕು. 0 2023ಗೆ 1 2 3, ಬಿಫೋರ್ಗೆ -1 -2 -3 ಅಂತ ನೀವು ಬರಿಬೇಕು. ನೆಕ್ಸ್ಟ್ ಕಾಲಮ್ ನಮಗೆ ಬೇಕಾಗಿರೋದು ಎಕ್ಸ್ ಸ್ಕ್ವೇರ್ ಅನ್ನು ನೀವು ಮಾಡಬೇಕು. -3 ಇಂಟು -3 ಮಾಡಿದ್ರೆ +9 ಬರುತ್ತೆ. ನೆಕ್ಸ್ಟ್ -2 ಇಂಟು -2 4. ನೆಕ್ಸ್ಟ್ದು ಕೂಡ 1. ಸಿಮಿಲರ್ಲಿ 0 ಇಂಟು 0 0 1 4 9. ಸಿಗ್ಮಾ ಎಕ್ಸ್ ಸ್ಕ್ವೇರ್ ಮಾಡಿದ್ರೆ 28 ಬರುತ್ತೆ. ಸಿಗ್ಮಾ ಎಕ್ಸ್ 0 ಬರುತ್ತೆ. ಹಿಂದಿನೂ ಕೂಡ ನಾನು ನಿಮ್ಗೆ ಹೇಳಿದ್ದೀನಿ, ಸಿಗ್ಮಾ ಎಕ್ಸ್ 0 ಬರೋ ಹಾಗಿನ ನೀವು ಮಾಡಿಕೊಂಡ್ರೆ ಕ್ಯಾಲ್ಕುಲೇಷನ್ ಬಹಳಷ್ಟು ಈಸಿ ಆಗತ್ತೆ. ಇದಾದ್ಮೇಲೆ ನಮ್ಗೆ ನೆಕ್ಸ್ಟ್ ಕಾಲಮ್ ಬೇಕಾಗಿರೋದು ಎಕ್ಸ್ ಇಂಟು ವೈ ಅನ್ನ ಮಾಡಬೇಕು. 77 ಇಂಟು -3 -231. ಅದೇ ರೀತಿಯಲ್ಲಿ 81 ಇಂಟು -2 -162. 88 ಇಂಟು -1 -88. 94 ಇಂಟು 0 0 94. and 96 into 2 192. 98 into 3 294. ಸಿಗ್ಮಾ XY ಮಾಡಿದ್ರೆ 99 ಬರುತ್ತೆ. ಇಲ್ಲಿ ಆಲ್ರೆಡಿ ನಾವು ಸಿಗ್ಮಾ ಎಕ್ಸ್ ಅನ್ನ 0 ಅಂತಾನೆ ತಗೊಂಡು ಕ್ಯಾಲ್ಕುಲೇಟ್ ಮಾಡಿಬಿಟ್ವಿ. ಹಾಗಾಗಿ ಸಿಗ್ಮಾ ಎಕ್ಸ್ is equal to 0. The value of A and B are A is equal to sigma y divided by n. Y sigma y ಆಲ್ರೆಡಿ ನೋಡಿದ್ದೀವಿ, 628 divided by 7. Therefore A is equal to 89.71. Similarly B ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. B is equal to sigma xy divided by sigma x square. sigma xy ಬಂದಿರೋದು 9 divided by 28. B is equal to 3.53. ಇದಾದ್ಮೇಲೆ ಫಸ್ಟ್ ಒನ್ ಕೇಳಿರೋದು ಫಿಟ್ ಎ ಸ್ಟ್ರೇಟ್ ಲೈನ್ ಟ್ರೆಂಡ್ ಅಂತ ಹೇಳಿದ್ದಾರೆ. Therefore the trend equation is y is equal to a plus px. a ವ್ಯಾಲ್ಯೂ ಮತ್ತು b ವ್ಯಾಲ್ಯೂ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. Therefore y is equal to 89.71 plus 3.53x. The trend values are obtained by substituting the difference values of x. x values ಗಳನ್ನ ತುಂಬಿ ನಾವು ಟ್ರೆಂಡ್ ವ್ಯಾಲ್ಯೂವನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಟ್ರೆಂಡ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಕ್ಕೆ ಎಕ್ಸ್ ಗಳು ಬೇಕು. ನೀವು ಹಿಂದಿನ ಕಾಲಮ್ದೊಳಗೆ ಆಲ್ರೆಡಿ ಎಕ್ಸ್ ಅನ್ನ ಹಾಕಿದ್ದೀನಿ, ಅದನ್ನ ಇಲ್ಲಿ ಡಿಸ್ಪ್ಲೇ ಕೂಡ ನಿಮ್ಗೆ ರೈಟ್ ಸೈಡ್ ಮಾಡಿದ್ದೀನಿ ನೋಡ್ರಿ. ಇಲ್ಲಿ ಫಸ್ಟ್ ಇಯರ್ ಅದು ಯಾವುದು ಅಂತಂದ್ರೆ ನಮಗೆ ಬೇಕಾಗಿರೋದು 2019. 2019ಗೆ ಇರೋದೆಷ್ಟು ಅಂದ್ರೆ -3. 2019 ಎಕ್ಸ್ ಇಸ್ ಈಕ್ವಲ್ ಟು -3. ಈ -3 ವ್ಯಾಲ್ಯೂವನ್ನ ನಾವೇನ್ ಮಾಡಬೇಕು, ಎಕ್ಸ್ ಒಳಗಡೆ ತುಂಬಿ ಕ್ಯಾಲ್ಕುಲೇಟ್ ಟ್ರೆಂಡ್ ವ್ಯಾಲ್ಯೂವನ್ನ ಮಾಡಬೇಕು. y is equal to 89.71 plus 3.53 into the bracket -3. This is equal to 89.71 minus 10.59.
therefore y is equal to 79.12. 2019 ಟ್ರೆಂಡ್ ವ್ಯಾಲ್ಯೂ ಇದು ಆಗಿದೆ. ನೆಕ್ಸ್ಟ್ ನಾವು 2020 ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. 2020ಗೆ ಎಕ್ಸ್ ವ್ಯಾಲ್ಯೂ ಎಷ್ಟು -2. ಈ ಎಕ್ಸ್ ಕಾಲಮ್ ಒಳಗೆ ನಾವು -2 ಅನ್ನ ತಗೊಂಡು ಕ್ಯಾಲ್ಕುಲೇಟ್ ಮಾಡಬೇಕು. 89.71 ಪ್ಲಸ್ 3.53 ಇಂಟು ದ ಬ್ರಾಕೆಟ್ -2. 89.71 ಮೈನಸ್ ಆಗ್ತೈತಿ ಇಲ್ಲಿ, ಪ್ಲಸ್ ಇಂಟು ಮೈನಸ್ ಸೇರಿ -7.06. 2020 ವ್ಯಾಲ್ಯೂ 82.65 ಬರುತ್ತೆ. ನೆಕ್ಸ್ಟ್ ನಮಗೆ ಬೇಕಾಗಿರೋದು 2021. 2021ಗೆ ಎಕ್ಸ್ ಇರೋದು -1. ಇದನ್ನು ಕೂಡ ನಾವು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು. 2021ಗೆ 86.18 ಬರುತ್ತೆ. 2022 ಎಕ್ಸ್ ಎಷ್ಟು ಅಂದ್ರೆ 0 ಐತಿ. 0ದ ವ್ಯಾಲ್ಯೂವನ್ನು ಹಾಕಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸಿಮಿಲರ್ಲಿ ಇಲ್ಲಿ 3.53 ಇಂಟು ದ ಬ್ರಾಕೆಟ್ 0 ಅಂದ್ರೆ 0ನ ಆಗ್ತೈತಿ. y is equal to 89.71 ಆಗತ್ತೆ. 2023ಗೆ ಎಕ್ಸ್ 1 ಐತಿ, ಹಾಗಾಗಿ y is equal to 89.71 ಪ್ಲಸ್ 3.53 ಇಂಟು ದ ಬ್ರಾಕೆಟ್ 1. ನಮಗೆ ಇಲ್ಲಿ ಫೈನಲ್ ಆನ್ಸರು 93.24 ಬರುತ್ತೆ. 2024 ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ 2 ಐತಿ. 2024ಗೆ 96.77 ಬರುತ್ತೆ. 2025ಗೆ ಎಕ್ಸ್ ವ್ಯಾಲ್ಯೂ ಇರೋದೆಷ್ಟು 3 ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಆನ್ಸರ್ 100.3 ಬರುತ್ತೆ. ಇಲ್ಲಿಗೆ 1ನೇ ಕ್ವಶನ್ ಆನ್ಸರು ಮತ್ತೆ ಕಂಪ್ಲೀಟ್ ಆಯಿತು. ಸೆಕೆಂಡ್ ಕ್ವಶನ್, ಎಸ್ಟಿಮೇಟ್ ದಿ ಪ್ರೊಡಕ್ಷನ್ ಫಾರ್ ದ ಇಯರ್ 2026. ಇಲ್ಲಿ ನಾವು ಎಸ್ಟಿಮೇಷನ್ ಮಾಡಬೇಕು ಅಂತಂದ್ರೆ ಇದೇ ನಮ್ದು ಟ್ರೆಂಡ್ ಲೈನ್ ಐತಲ್ಲ, ಇದನ್ನ ಯೂಸ್ ಮಾಡಿನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಎಕ್ಸ್ ಎಷ್ಟು ತಗೋಬೇಕು ಅಂತ ಪ್ರಶ್ನೆ ಬರುತ್ತೆ ನಿಮ್ಗೀಗ. ಈ ಒಂದು ಟೇಬಲ್ ಅನ್ನ ಅಬ್ಸರ್ವ್ ಮಾಡ್ರಿ. 2025ಗೆ ಎಕ್ಸ್ 3 ಇತ್ತು, ಅದ ನಾವು 2026ಗೆ ಬರೆದ್ರೆ ಎಕ್ಸ್ ಎಷ್ಟಾಗತ್ತ 4 ಆಗತ್ತೆ. ಅಸೆಂಡಿಂಗ್ ಆರ್ಡರ್ ಒಳಗೆ ಐತಲ್ಲ, ಹಾಗಾಗಿ ನೆಕ್ಸ್ಟ್ ಇಯರ್ದು ಅಟ್ ಎನಿ ಕಾಸ್ಟ್ 4 ಇರಬೇಕು. ಹಾಗಾಗಿ ಎಸ್ಟಿಮೇಷನ್ ಆಫ್ 2026 ಮಾಡುವಾಗ ಎಕ್ಸ್ ವ್ಯಾಲ್ಯೂವನ್ನು ನಾವು 4 ತಗೊಂಡು ಮಾಡಬೇಕು. ಎಕ್ಸ್ ಇಸ್ ಈಕ್ವಲ್ ಟು 4 ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡ್ರಿ. ಎಕ್ಸ್ ಕಾಲಮಿಗೆ 4, ನಿಮ್ದು ಎಸ್ಟಿಮೇಷನ್ 2026ಗೆ 103.83 ಬರುತ್ತೆ. ಈ ಎಲ್ಲ ಟ್ರೆಂಡ್ ವ್ಯಾಲ್ಯೂಗಳನ್ನು ನಾವು ನೀವು ಕ್ಯಾಲ್ಕುಲೇಟ್ ಮಾಡಿರ್ತೀರಲ್ಲ, ಇದ ಟೇಬಲ್ ಒಳಗಡೆನೆ ಒಂದು ಇನ್ನೊಂದು ಕಾಲಮ್ ಇನ್ಸರ್ಟ್ ಮಾಡಿ ಬರಿಬೇಕು. 2026 ಬರೆಯೋಂಗಿಲ್ಲ. ಸಿ ಕ್ವಶನ್ ಏನ್ ಕೇಳಿದಾರ ಅಂತಂದ್ರೆ ಅವರು ಡ್ರಾ ದ ಗ್ರಾಫ್ ಆಫ್ ಒರಿಜಿನಲ್ ಅಂಡ್ ಎಸ್ಟಿಮೇಟೆಡ್ ವ್ಯಾಲ್ಯೂ ಅಂತ ಹೇಳ್ಯಾರ. ಇಲ್ಲಿ ನಾನು ಗ್ರಾಫ್ ಅನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿರುವಂತಹ ಡಾಟೆಡ್ ಲೈನ್ ಯಾವುದು ಅಂತಂದ್ರೆ ಇದು ಟ್ರೆಂಡ್ ಲೈನ್. 2026 ಬಿಟ್ಟು ಉಳಿದಿರೋದೆಲ್ಲವನ್ನ ನಾವು ಡಾಟೆಡ್ ಲೈನ್ ಒಳಗೆ ಹಾಕೋಬೇಕು. ದೆನ್ ಅದಾದ್ಮೇಲೆ ಒರಿಜಿನಲ್ ವ್ಯಾಲ್ಯೂದು ಕೂಡ ಕರ್ವ್ ನೀವು ಹಾಕಬೇಕು. ಈ ರೀತಿಯಲ್ಲಿ ನೀವು ಹಾಕಿದ್ರೆ ಗ್ರಾಫ್ ಕಂಪ್ಲೀಟ್ ಆಗತ್ತೆ. ಫೋರ್ತ್ ಕ್ವಶನ್, ವಾಟ್ ಈಸ್ ಮಂತ್ಲಿ ಇನ್ಕ್ರೀಸ್ ಇನ್ ದ ಪ್ರೊಡಕ್ಷನ್. ಫಿಫ್ತ್ ಕ್ವಶನ್, ವಾಟ್ ಈಸ್ ದ ಮಂತ್ಲಿ ಚೇಂಜಸ್ ಇನ್ ಪ್ರೊಡಕ್ಷನ್. 4 and 5 ಒಂದೇ ಉತ್ತರ, ಅದಕ್ಕೆ ಸೇಮ್ ಆನ್ಸರೇ ಬರಿಬೇಕು. ಬಟ್ ಕೇಳುವಂತಹ ವರ್ಡ್ ಬೇರೆ ಐತಿ. ಮಂತ್ಲಿ ಚೇಂಜಸ್ಸು ಅಥವಾ ಇನ್ಕ್ರೀಸು ಅಂತಂದ್ರೆ ಇದಕ್ಕೊಂದು ಫಾರ್ಮುಲಾ ಐತಿ. ಬಿ ಡಿವೈಡೆಡ್ ಬೈ 12 ಅಂತ ಮಾಡಬೇಕು. ಬಿ ಡಿವೈಡೆಡ್ ಬೈ 12. ಬಿ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿರಿ ಹಿಂದೆ. ಬಿ ಎಷ್ಟೈತಿ ಅಂದ್ರೆ 3.53 ಡಿವೈಡೆಡ್ ಬೈ 12, 0.2941 ಅಂತ ಆನ್ಸರ್ ಬರುತ್ತೆ. ಇಷ್ಟು ಬರೆದ್ರೆ ಮುಗೀತು. ನೆಕ್ಸ್ಟ್ ಕೇಳಿರೋದು 6ನೇದು, ವಾಟ್ ಈಸ್ ಇಯರ್ಲಿ ಇನ್ಕ್ರೀಸ್ ಇನ್ ಪ್ರೊಡಕ್ಷನ್. ಇಯರ್ಲಿ ಇನ್ಕ್ರೀಸ್ ಪ್ರೊಡಕ್ಷನ್ ಇಸ್ ಈಕ್ವಲ್ ಟು ಬಿ. ಬಿ ಆನ್ಸರ್ ಏನಿದೆಯಲ್ಲ ಅದ ಇಯರ್ಲಿ ನಿಮ್ದು ಇನ್ಕ್ರೀಸ್ ಅಂತ ಅರ್ಥ. ಇಸ್ ಈಕ್ವಲ್ ಟು ಬಿ ಬರೆದ ಬಿ ವ್ಯಾಲ್ಯೂ ಎಷ್ಟೈತಿ ಅಷ್ಟು ಬರೆದ್ರೆ ಮುಗೀತು. ಲಾಸ್ಟ್ ಕ್ವಶನ್, ಶೋ ದ್ಯಾಟ್ ಲೀಸ್ಟ್ ಸ್ಕ್ವೇರ್ ಕಂಡೀಷನ್ ಈಸ್ ಸ್ಯಾಟಿಸ್ಫೈಡ್ ಬೈ ದಿ ಟ್ರೆಂಡ್ ವ್ಯಾಲ್ಯೂಸ್. ಲೀಸ್ಟ್ ಸ್ಕ್ವೇರ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತೈತೆ ಇಲ್ಲೋ ಟ್ರೆಂಡ್ ವ್ಯಾಲ್ಯೂಗಳದ್ದು ಅಂತ ಕೇಳಿದಾರೆ.
ಸ್ಯಾಟಿಸ್ಫೈ ಮಾಡ್ತೈತೆ ಇಲ್ಲೋ ಅನ್ನೋದನ್ನ ನಾವು ನೋಡಬೇಕು ಅಂದ್ರೆ ಇಲ್ಲಿರುವಂತಹ ಫಾರ್ಮುಲಾನ ನಾವು ಅಬ್ಸರ್ವ್ ಮಾಡಿ ಹೇಳಬೇಕಾಗುತ್ತೆ. ಸಿಗ್ಮಾ ಇಂಟು ದ ಬ್ರಾಕೆಟ್ y ಮೈನಸ್ y ಕ್ಯಾಪ್ ಇಸ್ ಈಕ್ವಲ್ ಟು 0 ಬರಬೇಕು. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಸಿಗ್ಮಾ y ಮಾಡಬೇಕು, ಸಿಗ್ಮಾ y ಕ್ಯಾಪ್ ಮಾಡಬೇಕು. ಅವೆರಡು ಮೈನಸ್ ಮಾಡಿದ್ರೆ ವ್ಯಾಲ್ಯೂ 0 ಬರಬೇಕು. 0 ಬಂದ್ರೆ ಏನಂತ ಅರ್ಥ? ಸ್ಯಾಟಿಸ್ಫೈ ಮಾಡ್ತೈತಿ ಅಂತ ಅರ್ಥ. ಪ್ರತಿಯೊಂದು ಈ ಒಂದು ಲೀಸ್ಟ್ ಸ್ಕ್ವೇರ್ ದ ಪ್ರಾಬ್ಲಮ್ಗಳು ಎಲ್ಲವೂ ಕೂಡ ಸ್ಯಾಟಿಸ್ಫೈ ಮಾಡೇ ಮಾಡ್ತಾವು. ಸಿಗ್ಮಾ ವೈ ಕ್ಯಾಪ್ ಅಂತ ಬರ್ದೇವಿ ಇಲ್ಲಿ ನಾವು. ಸಿಗ್ಮಾ ವೈ ಕ್ಯಾಪ್ ಅಂತಂದ್ರೆ ಏನು ಅಲ್ಲ, ಟ್ರೆಂಡ್ ವ್ಯಾಲ್ಯೂಸ್ ಗಳನ್ನ ನೀವೇನು ಕ್ಯಾಲ್ಕುಲೇಟ್ ಮಾಡಿರಿ ಅದೇ ವ್ಯಾಲ್ಯೂಗಳು. ಸಿಗ್ಮಾ ವೈ ಕೂಡ ಆಲ್ರೆಡಿ ನೀವು ಕ್ಯಾಲ್ಕುಲೇಷನ್ ಪರ್ಪಸ್ ಹಿಂದೆ ಕ್ಯಾಲ್ಕುಲೇಟ್ ಮಾಡಿರಿ. ಸ್ಕ್ರೀನ್ ಅಬ್ಸರ್ವ್ ಮಾಡ್ರಿ. ಸಿಗ್ಮಾ ವೈ 628 ಬಂದೈತಿ. ಟ್ರೆಂಡ್ ವ್ಯಾಲ್ಯೂ ಅಥವಾ ವೈ ಕ್ಯಾಪ್ ಅಂತ ಏನ್ ಕರಿತೀವಿ ಇದನ್ನ ಕೂಡಿಸಿದ್ರೆ 627.67 ಬರುತ್ತೆ. ಅಪ್ರಾಕ್ಸಿಮೇಟ್ಲಿ ಏನದ 628. ಹಾಗಾಗಿ ಸಿಗ್ಮಾ ವೈ ಮತ್ತು ಸಿಗ್ಮಾ ವೈ ಕ್ಯಾಪ್ ಮಾಡಿದ್ರೆ ಮೈನಸ್ಸು ಬರೋದೆಷ್ಟು? 0. ಅದನ್ನೇ ನಾವಿಲ್ಲಿ ಬರಿಬೇಕು. 628 minus 628 is equal to 0. Therefore, least square condition is satisfied ಅಂತ ಬರಿಬೇಕು ನೀವು ಕಮೆಂಟ್. ಓವರಾಲ್ 1 ರಿಂದ 7 ಕ್ವಶನ್ ಅದ್ದು ಆನ್ಸರ್ಗಳನ್ನು ಒಂದೇ ಸ್ಕ್ರೀನ್ ಮೇಲೆ ನಿಮ್ಗೆ ಡಿಸ್ಪ್ಲೇ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಈವನ್ ಇಯರ್ಸ್ಗಳನ್ನು ಕೊಟ್ಟಾಗ 6 ಇಯರ್, 8 ಇಯರ್, 10 ಇಯರ್ಸ್ ಡಾಟಾ ಕೊಟ್ಟಾಗ ಕ್ಯಾಲ್ಕುಲೇಷನ್ಗಳಲ್ಲಿ ಸ್ವಲ್ಪ ಬದಲಾವಣೆಗಳಾಗ್ತವೆ. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಿಮ್ಗೆ ಹೇಳ್ತೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.